ಸರ್ ಅನ್ಯಾಯ ಆಗಿರೋದೇ ಸರ್ಕಾರದ ಕಡೆಯಿಂದ. ಯಾಕೆ ಗೊತ್ತಾ, ವಿಷ್ಣುವರ್ಧನ್ ಒಬ್ಬ ಫಿಲಿಮ್ ಇಂಡಸ್ಟ್ರಿಯಲ್ಲಿ ಹೆಂಗೆ ಅಂತ ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಆದರೂ ಅವ್ನಿಗೆ 10 ಗುಂಟೆ ಜಾಗಕ್ಕೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದಿರಲ್ಲ 14 ವರ್ಷದಿಂದ. ನಾವೇನು ಅನ್ಕೋಬೇಕು ಸರ್? ಅವರೇ ತಿಳ್ಕೋಬೇಕು ಏನು ಅಂತ, ಅವರೇ ತಿಳ್ಕೊಳ್ಬೇಕು. ಅಭಿಮಾನಿಗಳ ಪ್ರಕಾರ ಸರ್ ಹೆದರಿಕೆ, ಭಯ, ಗೊತ್ತಿಲ್ಲ. ಅದು ಏನಕ್ಕೆ ಮಾಡ್ತಾ ಇಲ್ಲ, ಏನಕ್ಕೆ ಸರ್ ಮಾಡ್ತಾ ಇಲ್ಲ ಹೇಳ್ತೀನಿ, ಏನಕ್ಕೆ ಮಾಡ್ತಾ ಇಲ್ಲ? ಭಯ, ಹೆದರಿಕೆ, ಏನು ಅನ್ನೋದೇ ಗೊತ್ತಿಲ್ಲ. ಅವ್ರಾಗ ಅವರೇ ಅರ್ಥ ಮಾಡ್ಕೋಬೇಕು. ಈಗ ಎಷ್ಟು ಜನ ಮುಖ್ಯಮಂತ್ರಿಗಳು ಬಂದರು ಅವರೇ ಥಿಂಕ್ ಮಾಡಬೇಕು. ನಾವು ಯಾಕೆ 10 ಗುಂಟೆ ವಿಷ್ಣುವರ್ಧನ್ ಕೊಡ್ತಾ ಇಲ್ಲ ಅನ್ನೋದು. ಜಾಗ ಕೊಟ್ಟಿದ್ರು, ಮತ್ತೆ ವಾಪಸ್ ತಗೊಂಡಿದ್ದಾರೆ. ಏನು ವಿರೋಧ ಅಂತ ಅದೇ ನಾನು ಹೇಳ್ತಾ ಇರೋದು. ಅವ್ರಿಗೇನೋ ಹೆದರಿಕೆ ಐತೆ, ಭಯ ಐತೆ. ನಿಮ್ಮ ಪ್ರಕಾರ ಏನು? ನಮ್ಮ ಪ್ರಕಾರ ನಮ್ಗೆ ವಿಷ್ಣು 10 ಗುಂಟೆ ನಮ್ಗೆ ಜಾಗ ಬೇಕು. ಗೌರ್ಮೆಂಟ್ಗೆ ಏನು ಭಯ ಅನ್ನೋದು ಅವರೇ ಅರ್ಥ ಮಾಡ್ಕೋಬೇಕು. ಯಾಕೆ ಹೇಳಿ, ಕಾರಣ ಏನೋದು ಅವರೇ ಅರ್ಥ ಮಾಡ್ಕೋಬೇಕು. ಇಷ್ಟು ಜನ ಬಂದ್ರಲ್ಲ ಮುಖ್ಯಮಂತ್ರಿಗಳು, 14 ವರ್ಷದಿಂದ ಬಂದಿದ್ದಾರೆ ನೋಡಿ ನಮ್ಮ ಕರ್ನಾಟಕಕ್ಕೆ. ಒಬ್ಬೊಬ್ರು ಮುಖ್ಯಮಂತ್ರಿನೂ ಯೋಚನೆ ಮಾಡಬೇಕು ಸೆಕೆಂಡ್ ಅಲ್ವೇ ಸರ್. ಜನಗಳು ಮಾತು ಕೇಳಬೇಡಿ, ಅವರೇ ಬಂದು ನಿಂತ್ಕೊಂಡು ಮಾಡಬೇಕು. ನಮಗಿರೋದೇ ಮೇನ್ ಶ್ರೀನಿವಾಸು ಸರ್. ಒಂದು ಪೂಜೆ ಮಾಡೋಕ್ಕೋಸ್ಕರ ಬರ್ತಾ ಇದ್ರು, ಅದಕ್ಕೇನೆ ಬರ್ತಾ ಇದ್ರು. ಯಾಕೆ ಬಂದಿಲ್ಲ ಅಂದ್ರೆ ಇವರೆಲ್ಲ ಈ ಮೋಸ ಮಾಡೋದಕ್ಕೋಸ್ಕರ. ಯಾರು ಬರ್ತಾರೆ ಇವಾಗ? ನೀವೇ ಹೋಗ್ತೀರಾ? ಇರಿ, ನಿಮ್ಗೆ ಈ ತರ ತೊಂದರೆ ಆದ್ಮೇಲೆ ಬರ್ತೀರಾ? ಈಗ ನೀವು ಅಭಿಮಾನಿಗಳೆಲ್ಲ ಸೇರ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಅದಕ್ಕೆ ಅವ್ರ ಹತ್ರ ಮಾತಾಡ್ಬಿಟ್ಟು ನೀವು ಕರ್ಕೊಂಡ್ಬಂದು ಎಲ್ಲ ಅದಕ್ಕೆ ಅವ್ರನ್ನ ಮಾತಾಡ್ಬೋದಾಗಿತ್ತು. ಪ್ಲಸ್ ಪಾಯಿಂಟ್ ಏನಾಗಿದೆ ಅಂದ್ರೆ, ಇವರು ಇಷ್ಟೆಲ್ಲ ಮಾಡಿದ್ರು ನಮ್ಗೆ ಹಿಂಗೆ ಮಾಡಿಲ್ಲ. ಮೈಸೂರಲ್ಲಿ ಬೇಗ ಮಾಡಿದ್ರು. ಏನು ಕೇಳಿ, ಇಲ್ಲಿ ಯಾಕೆ ಜಾಗ ಕೊಟ್ಟಿಲ್ಲ ನಮ್ಗೆ ಸರ್? ಹಿಂದೂ ಸಂಪ್ರದಾಯನೇ. ಹಿಂಸೆ ಕೊಟ್ಮೇಲೆ ಯಾರು ಬರಲ್ಲ ಸರ್. ಇಲ್ಲೋಡಿ, ನಮ್ಮ ಇದು ಒಂದು ಸರಿ ನೋವು ತಿಂತಾರೆ ಎಲ್ಲರೂ. ಪದೇ ನೋವು ತಿನ್ಕೊಂಡು ಯಾರೂ ಮಾಡಲ್ಲ ಸರ್. ಅಲ್ಲ, ನಮ್ಮ ಹಿಂದೂ ಸಂಪ್ರದಾಯ ಐತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಒಂದು ಸರಿ ನೋವು ತಿಂತಾರೆ, ಪದೇ ನೀವು ನೋವು ತಿಂತೀರಾ? ಆಗುತ್ತಾ ನಿಮಗೆ? ಒಂದು ಸರಿ ನಿಮಗೆ ಇಷ್ಟು 14 ವರ್ಷದಿಂದ ಆಗಿಲ್ಲ ಅಂದಮೇಲೆ ಎಲ್ಲ ನೋವು ತಿನ್ಕೊಂಡು ಬರ್ತಾರೆ. ನೋವು ಏನು ಮಾಡ್ತೀರಾ? ನೋವು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಪೂಜೆ ಮಾಡ್ತಿದ್ದಂಗೆ ಸರ್ ಮನ್ಸಲ್ಲಿ ಯಾರಿಗೆ? ನಮಗೆಲ್ಲ ನೋವು ಐತೆ ಸರ್. ಆದ್ರೆ ಹೇಳ್ತೀನಿ ಕೇಳಿ ಸರ್, ಹೇಳ್ತೀನಿ ಕೇಳಿ. ಒಂದು ಮನುಷ್ಯನಿಗೆ ಅವ್ರಿಗೆ ಮಾತ್ರ ನೋವು ಇರೋದು, ಅದಕ್ಕಾಗಿ ಅವ್ರು ಬಂದಿಲ್ಲ. ಹೌದು, ನಿಮ್ಗೆ ಯಾರಿಗೂ ನೋವಿಲ್ಲ, ಅದಕ್ಕೆ ಎಲ್ಲ ನೋವು ಐತೆ. ನಾವು ಹೇಳ್ಕೊಂತ ಇದೀವಿ, ಅವ್ರು ಹೇಳ್ಕೊಂತ ಇಲ್ಲ ಅಷ್ಟೇನೆ. ಅವರು ಇಲ್ಲೋಡಿ 14 ವರ್ಷದಿಂದ ಇದು ರಾಮ ಸೀತೆ ವನವಾಸ ಎಲ್ಲ ಆಗೋಯ್ತು. ರಾಮ ಸೀತೆ ಎಲ್ಲ ವನವಾಸ ಆಗ್ಬಿಟ್ಟು ಲಾಸ್ಟ್ಗೆ ಫ್ರೀ ಆಗ್ಬಿಟ್ಟವ್ರೆ. ಯಾಕೆ? ಏನು ಮಾಡಿದ್ರು ಆಗಲ್ಲ. ನಮ್ಮ ಕರ್ನಾಟಕದವ್ರು ಏನು ಮಾಡಲ್ಲ, ಎಲ್ಲ ಡೆಮಿ ಪೀಸ್ಗಳು ಅನ್ಬಿಟ್ಟು ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಅವ್ರು. ಅಂದ್ರೆ ನಾವೇನು ಮಾಡೋಕ್ಕಲ್ಲ, ನಾವು ಬರ್ತೀವಿ. ಅವ್ರು ಏನು ಮಾಡ್ತಾರೋ ಅದ್ರ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ. ನಮಗೆ ಅದೇ 14 ವರ್ಷ ಆಗೋದು, ಸುಮಾರು ವರ್ಷ ಅಲ್ಲ, 14 ವರ್ಷ. ರಾಮ ಸೀತೆ ವನವಾಸ ಸರ್, ರಾಮ ಸೀತೆ ವನವಾಸಕ್ಕಿಂತ ಜಾಸ್ತಿ ಆಗೋಯ್ ಸರ್. ನೋಡಿ, ಹೋರಾಟ ಮಾಡ್ತೀವಿ ನಾವು, ಪ್ರಯತ್ನ ಪಡ್ತೀವಿ ನಾವು. ನಮಗೆ ಬೇಕಾಗಿರೋದೆ ನಾವು ಪ್ರಯತ್ನನೇ ಸರ್. ನಾವೆಲ್ಲ ಒಂದೇ ಸರ್. ನಾವು ವಿಷ್ಣು ಅಭಿಮಾನಿಗಳು ಯಾವತ್ತೂ ಬೇರೆ ಇಲ್ಲ, ಎಲ್ಲ ಒಂದೇ. ಯಾವತ್ತೂ ಬೇರೆ ಗ್ರೂಪ್ ಇಲ್ಲ, ಎಲ್ಲ ಒಂದೇ ಅಭಿಮಾನಿಗಳು, ಎಲ್ಲ ಒಂದೇ ಇದು ಮಾಡೋದು. ನಾವೇನೇ ಮಾಡಿದ್ರು ಎಲ್ಲ ಒಂದೇ ಮಾಡ್ತೀವಿ ಸರ್, ಮಾಡ್ಕೊಂತೀವಿ. ಯಾಕೆ ಹೇಳಿ? ನಮ್ಮ ಅಭಿಮಾನಕ್ಕೋಸ್ಕರ ನಾವು ಒಂದು ವಿಷ್ಣು ದಾದ ಅಂತ ಕಟ್ಕೊಂತೀವಿ, ಇನ್ನೊಬ್ರು ನಾಗರಾವ್ ಅಂತ ಕಟ್ಕೊಂತಾರೆ. ಎಲ್ಲ ಅಭಿಮಾನಿಗಳು ಇಲ್ಲ ಸರ್, ಎಲ್ಲ ಬಂದಿದ್ದೀವಿ, ಯಾವುದೂ ಇಲ್ಲ, ಎಲ್ಲ ಒಂದೇ ಇದ್ದೀವಿ ಸರ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.